ದೇವರ ದಯ ಇದ್ದರೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ರೀ. ಇವತ್ತು ನಮ್ಮ ಎಫರ್ಟ್ ಆಗಲಿ, ನಮ್ಮ ಪ್ರಯತ್ನ ಆಗಲಿ, ನಮ್ಮ ಯೋಗ್ಯತೆ ಆಗಲಿ, ಇವೆಲ್ಲ ಸಫಲ ಆಗಬೇಕಾದ್ರೆ ಎರಡಕ್ಕಿಂತ ಮುಖ್ಯವಾಗಿ ದೇವರ ದಯ ಬೇಕು, ದೊಡ್ಡವರ ದಯ ಬೇಕು, ಹರಿವಾಯು ಗುರುಗಳ ಅನುಗ್ರಹ ಬೇಕು. ನೋಡಿ, ನಿಮ್ಮಷ್ಟೇ ಓದಿರ್ತಾರೆ, ನಿಮ್ಮಾಗೆ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ, ನಿಮ್ಮ ಜೀವನದ ನೆಮ್ಮದಿ ಸುಖ ಶಾಂತಿ ಅವ್ರಿಗಿಲ್ಲ. ನಿಮ್ಮಷ್ಟೇ ಸಂಬಳ, ನಿಮ್ಮಷ್ಟೇ ಓದಿದ್ದಾರೆ, ಆದರೂ ಇಲ್ಲಿ ಬರೆದಿರಬೇಕಲ್ಲ, ಅದು ದೇವರ ದಯ. ಅದಾಗಬೇಕಂತಾದರೆ ಇನ್ನೊಬ್ಬರಿಗೆ ಕೆಡಕ್ಕೆ ಬೆಳೆಸಬಾರ್ದು. ನಿಮ್ಮ ಚಿಕ್ಕಮ್ಮ ಹೇಳಿದ ಸರಿಯೇ, ಆರಾಧಯ ಅದೋಕ್ಷ ಜಪಾದ ಪದ್ಮಂ ಯದಿಚ್ಛಸೇ ಧ್ಯಾಸನ ಉತ್ತಮೋ ಯಥಾ. ಇವತ್ತು ನೋಡು, ಆ ಉತ್ತಮ ಎಂಥ ಉತ್ತಮವಾದ ಆಸನದಲ್ಲಿ ಕೂತಿದ್ದಾನೆ. ಅಲ್ಲಿ ಕೂಡಬೇಕು ಅಂತ ನಿಂಗೆ ಬಯಕೆ ಬಂತಲ್ಲ, ನಿಂಗೂ ಆಸೆ ಆಯ್ತಲ್ಲ, ಹಾಗಾದರೆ ದೇವರ ಆರಾಧನೆ ಮಾಡು. ದೇವರ ಆರಾಧನೆ ಮಾಡಿದ್ರೆ ನೀ ಕೇಳಬೇಕಾದ್ದೇ ಇಲ್ಲ, ಕೂತ್ ಕಡೆಗೆ ಎಲ್ಲ ಬರುತ್ತೆ. ಇದು ತಾಯಿ ಆದವಳು ಹೇಳ್ತಾ ಇದ್ದಾಳೆ. ಅವಳು ಇನ್ನೊಂದು ಮಾತು ಹೇಳ್ತಾಳೆ ನೋಡು, ನಮ್ಮ ಎಲ್ಲ ದುಃಖವನ್ನು ಮೂಲೋತ್ಪಾಟನೆ ಮಾಡುವವ ಅಂದರೆ ಅದು ಭಗವಂತ ಮಾತ್ರ. ನನಗೆ ಅವನು ಬಿಟ್ಟು ಇನ್ಯಾರ್ದು ಪರಿಚಯ ಇಲ್ಲ ಅಂತಾಳೆ ತಾಯಿ. ನಮಗೇನು ಗೊತ್ತಾ, ನಮ್ಮ ಜೀವನದಲ್ಲಿ ದೇವರ ಪರಿಚಯ ಇಲ್ಲ. ನಿಮಗೆ ಮಿಕ್ಕವ್ರದ್ದೆಲ್ಲ ಕಾಗೆ ಬಳಗ ಇದ್ದ, ಎಲ್ಲರದು ಪರಿಚಯ ಇದೆ. ಈ ಮಾನವ ಜನ್ಮ ಬಂದಾಗ ಯಾರನ್ನ ಪರಿಚಯ ಮಾಡಿಕೊಳ್ಬೇಕು ಅಂತ ಪರಮಾತ್ಮನ ಪರಿಚಯ ಮಾತ್ರ ಇಲ್ಲದೆ ಪರಮಾತ್ಮನ ಪಾದ ಸೇರ್ಕೊಂಡ್ಬಿಡ್ತೀವಿ. ಏನು ಪ್ರಯೋಜನ? ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರೇನು, ಯಾರ್ಯಾರು ನಿಮಗೆ ಪರಿಚಯ, ಜನರ ಪರಿಚಯ ಪ್ರಯೋಜನ ಇಲ್ಲ. ಜನರ ಒಳಗಿರುವ ಜನಾರ್ದನನ ಪರಿಚಯ ಇರಬೇಕು. ಹಾಗಾದರೆ ಅವಳಂತ ಇದ್ದಾಳೆ, ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿಃ ಮೃಗ್ಯ ಪದಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೇ ಮನವ್ಯವಸ್ಥಾಪ್ಯ ಭಜಸ್ವ ಪೂರುಷಂ. ಪರಿಪೂರ್ಣನಾದ ಪರಮಾತ್ಮನಲ್ಲಿ ಅನನ್ಯ ಭಾವನೆಯಿಂದ ಭಕ್ತಿಯಿಂದ ಅವನ ಆರಾಧನೆ ಮಾಡು. ಅವನು ನಿಂಗೆಲ್ಲವನ್ನು ಕೊಡ್ತಾ ಇದ್ದಾನೆ. ಅವನನ್ನು ಬಿಟ್ಟರೆ ಇನ್ಯಾರು ನಮ್ಮ ದುಃಖವನ್ನು ದೂರ ಮಾಡುವ ಆಪ್ತ ಬಂಧುಗಳು ಇಲ್ಲ. ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ನಮ್ಮ ಹತ್ರ ಎಲ್ಲಿವರೆಗೂ ಗಂಟಿರುತ್ತೆ ಅಲ್ಲಿವರೆಗೂ ನೆಂಟರು, ಗಂಟಿಲ್ಲ ನೆಂಟರು ಇಲ್ಲ. ಗಂಟಿಲ್ಲದೆ ಇದ್ದಾಗೂ ಒಬ್ಬ ನೆಂಟ ಇದ್ದಾನೆ ಅಂದರೆ ಅವನು ಯಾರು ಅಂದರೆ ಕನಕದಾಸರಂತಾರೆ, ನೆಂಟ ನೀನು ಇಲ್ಲಿದ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರೋ ಈ ನೆಂಟರು. ಇವರಿಂದುಂಟೆ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಅನಿಮಿತ್ತ ಬಂದು ಗೋಪಾಲ ವಿಠಲ. ಇವರೆಲ್ಲ ನಿಮಿತ್ತ, ರೀಸನ್ ಇಟ್ಕೊಂಡು ರಿಲೇಷನ್ಶಿಪ್ ಇದೆ. ವಿತೌಟ್ ರೀಸನ್ ಇರೋ ಒಂದೇ ಒಂದು ರಿಲೇಷನ್ಶಿಪ್ ಅಂದರೆ ದೇವರೇ ನನಗೂ ನಿನಗೂ ಮಾತು. ಅವಳಂತಾಳೆ, ನಾಣ್ಯಂ ತತ ಪದ್ಮ ಪಲಾಶಲೋಚನಾತ್ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ. ಎಲ್ಲಿ ಎಲ್ಲಿ ಹುಡುಕಿದ್ರು ಎಲ್ಲ ದುಃಖಗಳನ್ನು ಪರಿಪೂರ್ಣವಾಗಿ ನಿರ್ಮೂಲ ಮಾಡುವವ ಅಂದರೆ ಭಗವಂತ ಒಬ್ಬನೇ. ಅವನನ್ನು ಬಿಟ್ಟು ಇನ್ಯಾರನ್ನೂ ನಾನು ನೋಡಿಲ್ಲ. ಧ್ರುವ ಅಂದ, ಹೌದಾ, ನನ್ನೆಲ್ಲ ದುಃಖ ಪರಿಹಾರ ಮಾಡ್ತಾನ, ಹಾಗಾದ್ರೆ ಅವನು ಯಾರು, ಹೇಗಿದ್ದಾನೆ? ಇವಳು ನೋಡಿದ್ರಲ್ವ, ಅವನಿಗೆ ಹೇಳೋಕ್ಕೆ ಹೇಳಿದ್ಲು ಅವಳೇನಂತಾಳೆ, ಯಾರು ಕೈಯಲ್ಲಿ ಶಂಖಚಕ್ರವನ್ನು ಧಾರಣೆ ಮಾಡಿದ್ದಾರೆ, ಯಾರನ್ನು ನೋಡ್ತಾ ಇದ್ದರೆ ಮನಸ್ಸು ಮೈ ಅರಳುತ್ತೆ, ಯಾರನ್ನು ನೋಡಿದ್ರೆ ನೋಡ್ಬೇಕು ಅನ್ಸತ್ತೆ, ಅವನೇ ದೇವ್. ಇಷ್ಟೇ ಅವಳು ಹೇಳಿದ್ದು. ನಮಗೆ ನೋಡಿ, ಯಾರನ್ನು ನೋಡಿದ್ರು ನೋಡ್ಬೇಕನ್ಸಲ್ಲ. ಅಯ್ಯೋ ದಿನ ಅವ್ರು ನೋಡಿ ಸಾಕಾಗಿದೆ ಅಂತಿರ್ತಾರೆ. ಒಬ್ರದೇ ಮುಖ ನೋಡ್ತಾ ದಿನ ಬೆಳಗಾದ್ರೆ ಅವ್ರ ಮುಖ ನೋಡ್ಬೇಕಲ್ಲಪ್ಪ ಅಂತಿರ್ತಾರೆ. ಅಂದರೆ ಬೇಜಾರಿಂದ ಹೇಳ್ತೇವೆ. ಆದರೆ ಈ ಭಗವಂತನ ಮುಖ ಹಾಗಾಗೋದೇ ಇಲ್ಲ. ಯಾಕಂದರೆ ಆ ಮುಖದಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತಾ ನೋಡ್ತಾ 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 ಇನ್ನೂ ಹೊಸತು ಕಂಡದ್ದಕ್ಕಿಂತಲೂ ಕಾಣದ ಭಗವಂತನ ಸೌಂದರ್ಯ ಕ್ಷಣ ಕ್ಷಣಕ್ಕೆ ವೃದ್ಧಿ ಆಗುತ್ತೆ. ಅಂಥ ಭಗವಂತನ ಬಿಟ್ಟರೆ ಮತ್ತೆ ಯಾರಿಲ್ಲಪ್ಪ. ನೀನು ಹೋಗಿ ಅವನನ್ನು ಕುರಿತು ತಪಸ್ಸು ಮಾಡಿ ಆರಾಧನೆ ಮಾಡು. ಏನು ತಾಯಿಗೆ ನಂಬಿಕೆ ರೀ, ಎಂಥ ಕಾನ್ಫಿಡೆನ್ಸ್. ಕೆಟ್ಟವರಿಲ್ಲವೋ ರಂಗಯ್ಯನ. ಇವಳಿಗೆ ಎಂಥ ನಂಬಿಕೆ ಅಂದರೆ ಯೋಚನೆ ಮಾಡಿ. ನಮ್ಮ ಮನೇಲಿ 5 ವರ್ಷದ ಹುಡುಗ ಅಂದರೆ ಅವನು 2ನೇ ಕ್ಲಾಸೋ 3ನೇ ಕ್ಲಾಸೋ ಹೋಗ್ತಿರ್ತಾನೆ ಮ್ಯಾಕ್ಸಿಮಮ್.
ಅವನು ಶಾಲೆಗೆ ಹೋಗಿ ಬರುವಾಗ ಏನಾದರೂ ಅರ್ಧ ಗಂಟೆ ಲೇಟಾಗಿಬಿಟ್ರೆ ಹೆತ್ತ ತಂದೆ ತಾಯಿಗಳ ಟೆನ್ಷನ್ನು, ಬಿ ಪಿ, ಶುಗರು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಆದರೆ ಈ ತಾಯಿ 5 ವರ್ಷದ ಬಾಲಕನನ್ನು ಕಾಡು ಪ್ರಾಣಿಗಳಿರುವಂಥ ಕಾಡಿನ ಕಡೆಗೆ ಮುಖ ಮಾಡಿ ಕಳಿಸಿದ್ದಾಳೆ, ದೇವರ ದರ್ಶನ ಮಾಡಿ ಮನೆಗೆ ಬಾ ಅಂತ. ನಾವು ಸಣ್ಣ ಮಕ್ಕಳನ್ನು 3 ಗಂಟೆ ಕಾಲ ಶಾಲೆಗೆ ಕಳಿಸ್ಲಿಕ್ಕೆ ಏನೆಲ್ಲ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಚಳಿ ಇದ್ದರೆ ಎಲ್ಲ ಕಟ್ಟಿ, ಟೋಪಿ ಹಾಕಿ, ಕಾಲು ಶೂಸ್ ಹಾಕಿ, ಟೈ ಕಟ್ಟಿ, ಕ್ಯಾರಿಯರ್ ಕೊಟ್ಟು, ಬಾಟ್ಲಿಟ್ಟು, ಪುಸ್ತಕ ಇಟ್ಟು ಎಷ್ಟೆಲ್ಲ ಮಾಡ್ತೀವಿ ರೀ. ಈ ಮಗು ತಪಸ್ಸಿಗೆ ಹೋಗ್ತಾ ಇದೆ. ಹೋಗುವ ಮಗುವಿಗೆ ಅಪ್ಪ ಎದ್ದಾಗ ಒಂದು ಚೂರು ಅವಲಕ್ಕಿ ತಿನ್ನು ಅಂತ ಅವಲಕ್ಕಿನೋ ಉಂಡೆನೋ ಏನೋ ನೀರೋ ಏನು ಕೊಡ್ಬೇಕಾ ಬೇಡ? ಏನೂ ಕೊಡಲಿಲ್ಲ. ಯಾಕೆ ಅದೆಲ್ಲ ಕೊಡ್ತೀವಿ? ಮಗುವಿನ ರಕ್ಷಣೆಯ ಜವಾಬ್ದಾರಿ ನಮ್ಮದು ಅಂತ ನಾವು ಕೊಡ್ತೇವೆ. ಅವಳು ಯಾಕೆ ಕೊಡಲಿಲ್ಲ ಅಂದರೆ ನಂದಲ್ಲ, ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಇದು ನಂಬಿಕೆ ಅವಳದು. ದೇವ್ರ ಕಡೆ ಕಳಿಸುವಾಗ ನಂದೇನಿದೆ ಅಂತ ಕಳಿಸಿಬಿಟ್ಲು. ಹೊರಟೇ ಬಿಟ್ಟ. ಈ ಮಗುನು ದಡ 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 ಹೊರಟು ಬಿಡ್ತಾನೆ. ದೇವ್ರು ನೋಡ್ತೀನಿ ಅಂತ ಹೊರಟು ಬಿಡ್ತಾನೆ. ಈ ಸುದ್ದಿ ನಾರದರಿಗೆ ಗೊತ್ತಾಯಿತು. 5 ವರ್ಷದ ಬಾಲಕ ದೇವರು ನೋಡಲಿಕ್ಕೆ ಹೊರಟಿದ್ದಾನೆ. ಅವ್ರಿಗೆ ಆಶ್ಚರ್ಯ ಆಯಿತು. 5 ವಯಸ್ಸಿನ ಬಾಲಕನಿಗೆ ಮನಸ್ಸಿನಲ್ಲಿ ಭಗವಂತನ ನೋಡುವ ಪ್ರಜ್ಞೆ ಮೂಡಿದೆ ಅಂದರೆ ಅವು ಸಾಮಾನ್ಯ ಅಲ್ಲ. ಹಾಗಾದರೆ ಅವನು ನೋಡಬೇಕು ಅಂಥೇಳಿ ನಾರದ ತದುಪಾಕರ್ಣ್ಯ ಜ್ಞಾತ್ವಾ ಚಾಸ್ಯ ಚಿಕಿರಿಷಿತಂ, ಅವರು ಇವನನ್ನೇ ಹುಡ್ಕೊಂಡು ಬಂದಿದ್ದಾರೆ. ಅವನನ್ನು ನೋಡಿ ಅವನ ತಲೆಯ ಮೇಲೆ ಪಾಪ ಪರಿಹಾರಕವಾದ ತಮ್ಮ ಹಸ್ತವನ್ನು ಇಟ್ಟಿದ್ದಾರೆ ಧ್ರುವನ ಮೇಲೆ. ಎಂಥ ಗುರುಗಳು ರೀ, ಸಿಕ್ಕರಿಂಥ ಗುರುಗಳು ಸಿಗಬೇಕು. ತಲೆ ಮೇಲಿಡೋ ಕೈ ಇಡೋ ಗುರುಗಳು ಬೇಕಾಷ್ಟು ಜನ ಸಿಗ್ತಾರೆ. ಆದರೆ ದೇವರ ಅನುಗ್ರಹಕ್ಕೆ ಕಾರಣ ಆಗುವಂಥ ಕರಸ್ಪರ್ಶ ಅದು ನಾರದರು. ಸ್ಪೃಷ್ಟ್ವಾ ಮೂರ್ಧ್ನ್ಯಗ್ನೇನ ಪಾಣಿನ ಪ್ರಾಹವಿಸ್ಮಿತ, ಆಶ್ಚರ್ಯದಿಂದ ಅವನ ತಲೆಯನ್ನು ನೇವರಿಸ್ತಾ ಕೇಳ್ತಾ ಇದ್ದಾರೆ. ಓಹೋ ತೇಜ ಕ್ಷತ್ರಿಯಾಣ, ಅಲ್ಲಪ್ಪ ಎಲ್ಲಿ ಹೊರಟಿಯೋ, ಏನಿದು ವೇಗವಾಗಿ ಹೋಗ್ತಾ, ಏನು ಸಮಾಚಾರ? ಅವರಂದರು, ಧ್ರುವ ಮಹಾರಾಜರು, ನಾರದರೆ ನಾ ದೇವರು ನೋಡ್ಲಿಕ್ಕೆ ಹೊರಟಿದ್ದೀನಿ ಇಂದ. ನಾರದರಿಗೆ ತಲೆಗಿರ್ರ ಅನ್ನಿಸ್ತು. ನಮ್ಮಪ್ಪ 50 ವರ್ಷ ತಪಸ್ಸು ಮಾಡಿದ ಮಹಾನುಭಾವ ಬ್ರಹ್ಮದೇವರು ಅವರ ಕಾಲಮಾನದಲ್ಲಿ ದೇವರು ನೋಡೋದು ಅಂದ್ರೆ ಅಷ್ಟು ಸುಲಭನ? ಎಲ್ಲರ ಕಣ್ಣಿಗೆ ಕಾಣಿಸ್ತಾನ? ಅತೀಂದ್ರಿಯವಾದ ಆಕಾರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಬೇಕೆಂದಾಗೆಲ್ಲ ನೋಡುವ ಭಾಗ್ಯ ಬ್ರಹ್ಮಾದಿಗಳಿಗೇ ಇಲ್ಲ. ಅಂದಮೇಲೆ ಇಷ್ಟುದ್ದ ಇದೆಯಾ? ಇನ್ನೂ ಮುಂಜಿ ಕೂಡ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾ ಏನು ಗೊತ್ತಿಲ್ಲ, ಎಂಥದ್ದಿಲ್ಲ. ದೇವ್ರು ನೋಡ್ಲಿಕ್ಕೆ ಹೊರಟಿದೆಯಲ್ಲೋ? ಆಯ್ತಪ್ಪ, ದೇವ್ರು ನೋಡೋಕ್ಕೆ ಯಾಕೆ ಹೋಗ್ತಾ ಇದೆಯಾ? ಅವನಂದ, ನಮ್ಮ ಚಿಕ್ಕಮ್ಮ ಬೈದು ಬಿಟ್ಲು ನನ್ನ. ಚಿಕ್ಕಮ್ಮ ಬೈದರೆ ದೇವ್ರು ನೋಡೋಕೆ ಹೋಗ್ತಾರೆ? ಮನೆ ಬಿಟ್ಟು ಹೋಗ್ತಾರೆ ಯಾರಾದರೂ? ಹಾಗೆಲ್ಲ ಹೋಗೋದಾದ್ರೆ ನಾವು ಮನೆ ಬಿಟ್ಟು ಎಷ್ಟು ವರ್ಷ ಆಗಬೇಕಿತ್ತು ರೀ? ದಿನ ಬೆಳಗಾದರೆ ಎಲ್ಲ ಬೈತಿರ್ತಾರೆ. ಯಾರ್ಯಾರು ಸಿಗ್ತಾರೋ ನಮ್ಮ ಎಲ್ಲರ ಕೈಲೂ ಬೈಸ್ಕೊಂಡೇ ಅಭ್ಯಾಸ. ನಾವು ಅದ್ರ ಮನೆಗಿನ ಬಿಟ್ಟು ಹೋಗಲ್ಲ. ನಾವು ಗಟ್ಟಿ. ಆ ಬೈಯೋರಿಗೆ ಬೇಜಾರಾಗಿ ಬಿಟ್ಟು ಹೋಗ್ಬೋದೇ ವಿನಃ ನಾವೇನು ಬಿಟ್ಟಿಲ್ಲಪ್ಪ. ಇಷ್ಟು ವಯಸ್ಸಾಗಿದೆ, ಯಾರು ಬೈದರೆ ಅವಮಾನ ನಮಗೆ ಇಲ್ಲ. ನೀನಿಷ್ಟುದ್ದ ಹುಡುಗ, ಚಿಕ್ಕಮ್ಮ ಬೈದ್ರಿ ಏನಯ್ಯ? ಬೈದ್ರೆ ಬೈಲಿ ಹೋಗಿ. ನೀವು ಅದೆಲ್ಲ ಬೇರೆಯವ್ರಿಗೆ ಹೇಳಿ, ನಂಗೆ ಹೇಳಬೇಡಿ ಅಂದ್ಬಿಟ್ಟ. ನಂದು ಕ್ಷಾತ್ರ ತೇಜಸ್ಸು, ಛಲದ ದೇವ್ರು ನೋಡಲೇಬೇಕು. ಆಯ್ತಪ್ಪ, ಯಾಕೋ? ಅಲ್ಲ, ಚಿಕ್ಕಮ್ಮ ಯಾಕೆ ಬೈದ್ಲು? ನೀನು ಯಾಕೆ ದೇವ್ರು ನೋಡ್ಲಿಕ್ಕೆ ಹೋಗ್ತೀಯೋ? ಅವನಂದ, ನಾನು ನಮ್ಮಪ್ಪನ ಸಿಂಹಾಸನ ಮೇಲೆ ಕೂತ್ಕೊಳ್ಳಿಕ್ಕೆ ಹೋದೆ, ಚಿಕ್ಕಮ್ಮ ಬೇಡ ಅಂದ್ಲು. ನಾರದರಂತಾರೆ, ಅಲ್ಲೋ, ಅಪ್ಪನ ಸಿಂಹಾಸನ ಸಿಗಲಿಲ್ಲ, ಅದಕ್ಕೆ ದೇವ್ರು ನೋಡ್ಲಿಕ್ಕೆ ಹೋಗ್ತಿದೀಯಾ? ನಿಮ್ಮಪ್ಪ ಹೋದ ಮೇಲೆ ಬೇಡ ಅಂದರೂ ನಿಂಗೆ ಸಿಂಹಾಸನ, ಅದು ಹೆರಿಡಿಟ್ರಿ. ಅದು ಬೇಡ ಅಂದರೂ ಕಾನೂನಿನ ಪ್ರಕಾರ ಯಾರಿಗೆ ಬರುತ್ತೆ? ಮಗನಿಗೆ ಬರುತ್ತೆ. ನೀ ಯಾಕೆ ಅದಕ್ಕೆ ದೇವ್ರ ಹತ್ರ ಯಾಕೆ ಹೋಗ್ತೀಯಾ ಅಂದರು. ಇದು ಕಥೆ ಏನು ಗೊತ್ತಾ? ಕ್ಷುಲ್ಲ ಬಯಕೆಗಳಿಗಾಗಿ ಭಗವಂತನ ಬಳಿಗೆ ಹೋಗಬೇಡಿ. ಸುಖ ಬೇಕು ಅಂತ ದೇವರಲ್ಲಿ ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಕೇಳದೇ ಇದ್ರೂ ದುಃಖ ಹೇಗೆ ಬಂದೇ ಬರುತ್ತೋ, ಸುಖ ಕೂಡ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ಕೊಡೋ ಕಾಲಕ್ಕೆ ದೇವರು ಕೊಟ್ಟೇ ಕೊಡ್ತಾನೆ. ಏನಾದರೂ ಕೇಳೋದಿದ್ದರೆ ದೇವರ ದಯವನ್ನು ಕೇಳಿ, ದೇವರ ಕಾರುಣ್ಯವನ್ನು ಕೇಳಿ, ದೇವರ ಕೃಪೆಯನ್ನು ಕೇಳಿ.
ಭಗವಂತ ನೀನು ಅನುಗ್ರಹ, ಇಷ್ಟೇ. ಅದೊಂದು ಕೇಳಿ ಎಲ್ಲ ಬಂತು ಅಂತ ಅಂದ್ಕೊಳ್ಳಿ. ಅದು ಕೊಡು ಇದು ಕೊಡು ಅಂತ ಕೇಳಿ ದೇವರ ಹತ್ರ ಹೋಗಬಾರ್ದು. ಈ ಪಾಠವನ್ನು ಮಗುವಿನ ತಲೆಯಲ್ಲಿ ಉಳಿಸುವ ಸಲುವಾಗಿ ನಾರದರು ಕೇಳ್ತಾರೆ, ನೀನು ಸಿಂಹಾಸನಕ್ಕಾದರೆ ಅವನ ಹತ್ರ ಹೋಗಬೇಡ, ಅವನ ಹತ್ರ ಏನು ಬೇಡ, ಅದು ಬರೋದು ಬಂದೇ ಬರುತ್ತೆ. ನಾ ಮಾಡಿದ ಕರ್ಮ ಬಲವಂತವಾದರೆ, ಇವನ ಮಗನಾಗಿ ಹುಟ್ಟಿದ ಮೇಲೆ ಇವನ ಆಸ್ತಿ ಬೇಡ ಅಂದರೂ ನಂಗೆ ಬಂದೇ ಬರುತ್ತೆ, ಅವನ್ನೇನು ಕೇಳೋದೇನು ಬೇಕಿಲ್ಲ, ಅದಕ್ಕೆ ತಪಸ್ಗೆ ಹೋಗಬೇಡ. ಅವನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಅವನ ಛಲವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ನಾರದರು. ಸಣ್ಣ ಪುಟ್ಟ ಶಾಲೆಗೆ ಸೇರಿಸ್ಕೊಳ್ಬೇಕಾದ್ರೆ ಇಂಟರ್ವ್ಯೂ ಅಪ್ಪ ಅಮ್ಮಂಗೆ ಮಾಡ್ತಾರೆ ಅಂದಮೇಲೆ ನಾರದರು ತಾವು ತಮ್ಮ ಶಿಷ್ಯನನ್ನಾಗಿ ಇವನ ಗ್ರಹಣ ಮಾಡಬೇಕಾದ್ರೆ ಇಂಟರ್ವ್ಯೂ ಮಾಡದೇ ಇರ್ತಾರಾ, ಕ್ರಾಸ್ ಎಕ್ಸಾಮಿನ್ ಮಾಡದೇ ಇರ್ತಾರಾ? ಎಲ್ಲ ಮಾಡಿದ್ರು. ಅವರಿಗೆ ಅವನ ಮನೋಭಾವನೆ ಚೆನ್ನಾಗಿ ಗೊತ್ತಾಯಿತು. ಇವನು ಖಂಡಿತವಾಗಿ ದೇವರನ್ನು ನೋಡ್ತಾನೆ. ಯಾವಾಗ ಅವರ ಮನಸ್ಸಿನಲ್ಲಿ ಬಂತು, ಇಂಥವನನ್ನು ನಮ್ಮ ಯೂನಿವರ್ಸಿಟಿಗೆ ಶಿಷ್ಯ ಮಾಡಿಕೊಳ್ಬೇಕು ಅಂಥೇಳಿ ಅವನಿಗೆ ಹೇಳ್ತಾ ಇದ್ದಾರಪ್ಪ, ನೀನು ದೇವರನ್ನು ನೋಡುವಿಂತೆ, ನಿನಗೆ ಭಗವಂತನ ವಾಸುದೇವ ದ್ವಾದಶಾಕ್ಷರವನ್ನು ಉಪದೇಶ ಮಾಡ್ತೇನೆ. ಹತ್ತಿರದಲ್ಲಿ ಮಧುವನ ಅಂತಿದೆ. ಇವತ್ತಿನ ಮಥುರಾ ಪಟ್ಟಣವೇ ಅಂದಿನ ಮಧುವನ, ಯಮುನಾ ನದಿಯ ತೀರ. ಅಲ್ಲಿ ಪ್ರತಿನಿತ್ಯ 3 ಕಾಲದಲ್ಲಿ ಸ್ನಾನ ಮಾಡ್ತಾ ನಾ ಹೇಳಿಕೊಟ್ಟ ಮಂತ್ರವನ್ನು ಭಗವಂತನಲ್ಲಿ ಮನಸ್ಸಿಟ್ಟು ಅನನ್ಯ ಭಾವದಿಂದ, ಇನ್ನೊಂದು ಥಾಟ್ ತಲೆ ಒಳಗೆ ಬಂದರೆ ಹೋಯ್ತು, ಬರಬಾರ್ದು, ಮತ್ತೊಂದು ಯೋಚಿಸದೆ ಭಗವಂತನನ್ನೇ ಚಿಂತನೆ ಮಾಡ್ತಾ ಅವನ ಆರಾಧನೆ ಮಾಡು, ಆ ಭಗವಂತನ ಪರಮಾನುಗ್ರಹ ನಿಂಗಾಗತ್ತೆ ಅಂಥೇಳಿ ಅವನಿಗೆ ಅನುಗ್ರಹ ಮಾಡಿ ನಾರದರು ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿ ಹೇಳ್ತಾ, ತಾತಗಚ್ಚ ಭದ್ರಂತೆ ಯಮುನಾ ತಟಂ ಶುಚಿ ಪುಣ್ಯಂ ವಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೆ. ಭಗವಂತನ ಸನ್ನಿಧಾನದಿಂದ ಅತ್ಯಂತ ಪವಿತ್ರತಮವಾದ ಭೂಪ್ರದೇಶ ಯಮುನಾ ನದಿಯ ತೀರ ಮಧುವನ. ಅಲ್ಲಿ ಹೋಗು, ನಿನಗೆ ದ್ವಾದಶಾಕ್ಷರ ವಿದ್ಯೆಯನ್ನು ಕೊಡ್ತೇನೆ. ನಾ ಹೇಳಿಕೊಟ್ಟ ಈ ಮಂತ್ರವನ್ನು ಯಾರು ಯಂ ಸಪ್ತರಾತ್ರಂ ಪ್ರಪಟನ್, 7 ದಿನಗಳ ಕಾಲ ಒಂದೇ ಮನಸ್ಸಿನಿಂದ ಈ ಮಂತ್ರವನ್ನು ಜಪ ಮಾಡಿದರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳನ್ನು ನೋಡುವ ಭಾಗ್ಯ ಬರುತ್ತಂತೆ.